ತಂದರು. ತಿರ್ಗಾ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋದ್ರು, ಅಲ್ಲೂ ಉಳಿಯಲ್ಲ ಅಂತ ತಂದರು. ತಾಯಿ ಏನಾದರೂ ಮಾಡವ, ನಿನ್ನಿದು ನಾನು ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಹೋಗಲ್ಲ, ನಿನ್ನ ಮನೆಗೆ ಕರ್ಕೊಂಬತ್ತೀನಿ ನಿಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿದೆ. ಆವಾಗ ಉಳಿಸ್ಕೊಡ್ತೀವಿ. ಯಾವ ಊರು ನಮ್ಮದು ಗುಬ್ಬಿ ಹತ್ರ ಎಮ್ಮೆನಕೋಟೆ, ಮೂಗನಾಯಕನಕೋಟೆ. ಹೌದು. ನಿಮ್ಮೂರಿನ ಬಂದೀನಿ. ಹಾಂ, ನೀವು ಹೇಳ್ತಿದ್ದೀರಿ ಬಂದಿದ್ದೀವಿ ಅಂತ. ನಿಮ್ಮೂರಿಗೆ ಬಂದು ಭಾಳ ಕೆಲಸ ಮಾಡೋದು, ನಿಮ್ಮೂರ ಭಾಳ ಪರಿಶ್ರಮ ಮಾಡಿದ್ದು ದೇವ್ರು ನಮ್ದು. ಹೌದು. ಅಲ್ಲಿ ಆಮ್ಲೆಟ್ ಹಾಕ್ತಾರೊಬ್ರು, ಜಗಣ್ಣ ಬಂದಿದ್ದು ನಾನೇ ಹುಡುಗಿ ಊಟಂಗಿರಲಿಲ್ಲ. ಈಗ ನೀವು ಅದಕ್ಕೆ ನೀವು ನಮ್ಮ ಮೇಲೆ ಹೇಳಬಾರ್ದು. ನಾನು ಯಾವತ್ತೂ ನನ್ನಿಂದ ಅಂತ ಇವತ್ತಿನವ್ರಿಗೆ ಯಾರು ಕೂಡ ಹೇಳೋದಿಲ್ಲ. ಅದು ನಿಮ್ಮ ಭಕ್ತಿಯಿಂದ ನನಗೆ ರಾಮ ಪುಣ್ಯ ಏನು ಗೊತ್ತಾ, ನಮ್ಮ ತಾಯಿ ತಂದೆ ಮಾಡೋ ಪುಣ್ಯಕ್ಕೆ ನಂಗೆ ದೇವ್ರು ಸಿಕ್ಕಿದೆ. ದೇವ್ರ ಸೇವೆ ಮಾಡೋ ಅದು ಸಿಕ್ಕಿದ್ದು ಬಿಟ್ಟರೆ ನಾನು ಸ್ವಾಮಿಯರಾಗೋದು, ಗುರುಗಳಾಗೋದು, ನಾನು ಖಾಲಿ ಬಿಟ್ಟಣದು ಫಂಕ್ಷನ್ ಅವೆಲ್ಲ ನನಗೆ ಇವತ್ತು ಮುಂದಕ್ಕೆ ನಾನು ಬದುಕಿರೋ ಮಾತ್ರ ರೆಡಿ ಆಗಿಲ್ಲ. ಅವೆಲ್ಲ ನಾನು ಹಿಂಗೆ ಇರಬೇಕು ಅಂತ ಅಲಂಕಾರ ಮಾಡಿಸ್ತೀನಿ ಕಣವ. ನಿನಗೆ ಅಪ್ಪನ ಕರ್ಕೊಂಬಂದು ಅಡುಗೆ ಊಟ ಮಾಡಿಸಿ. ನಿಮ್ಮ ಅಪ್ಪ ಏನಿದ್ದಾರೆ? ಇಲ್ಲಿ ಮಲ್ಕೊಂಡಿದ್ದಾರೆ, ಇಲ್ಲಿ ಬಂದು ಮಾತಾಡಿಸಿ. ಆಯ್ತು. ಏನು ಗೊತ್ತಾ, ನಾವು ಜನ ದೇವರಾಗೋದಿಲ್ಲ. ಯಾರೋ ಒಬ್ಬ ಹೇಳ್ತಾನೆ ಸ್ವಾಮಿ ಇರೋದು. ನೋಡಿ ಇವ್ರು ತಾತ ಈ ವಯಸ್ಸು, ಆ ವಯಸ್ಸನ್ನು ಪುಣ್ಯಾತ್ಮ 60 ವರ್ಷ ಅಂತ ಒಂದು ಕಲ್ಲು ಹಾಕಿದ್ದಾನೆ. ಇಲ್ಲಿ ವೈರಿಂಗ್ ಹಾಕಿರೋ ಯಾರೋ ಬೇರೆ ಹೊಸಪುರದ ಕಲ್ಲು ಹಾಕಿರೋ ಪುಣ್ಯಾತ್ಮಗಳು ದುಡ್ಡು ಇವ್ರು ಲೋಕಾಯುಕ್ತರು ಕೈ ಬಂದ ಕೈ ಆಡ್ತಿರಲ್ಲ, ಒಂದು ಕಸ ಹೊಡೆದು ಅಂತ. ಈ ಪುಣ್ಯಾತ್ಮ ವೀಡಿಯೋ ಮಾಡ್ತಿರೋನು ಬಂದು ಆಂಧ್ರ ಬಾಯ್ಕೊಂಡ. ಅಪ್ಪ ಬದುಕಲ್ಲ ಅಂತೆ, ಅರ್ಟಾಗಿ ಹುಷಾರಾಯ್ತು ಅಂತ ಬಂದು ಕೆಲಸ ಮಾಡ್ತಾರೆ. ಅವ್ರು ಕದ ಹಾಕಿರೋರು, ಮಾತಾಡಿದವರು, ಅರೆ ಬಿಡಿದವರು ಎಲ್ಲ ಒಂದೊಂದು ದೂರರು. ನಾವಂತೂ ಈಗ ಬಿಡೋದಿಲ್ಲ, ಅವ್ರು ಕಿಡ್ನಿ ಸೇರೋರು. ನಮ್ಮಪ್ಪ ಕಿಡ್ನಿನೇ ಹೊರಟೋಗ್ಬಿಟ್ಟಿದ್ದು. ಅದು ಹೆಂಗೆ ಬದುಕೊಂಡ್ರು ಅನ್ನೋದು ನನಗೆ ಏನು ಅಳಿತಾನೆ ಇಲ್ಲ, ಆ ಮಟ್ಟಕ್ಕೆ ಆಗೋಯ್ತು. ಕಣ್ಣು ಮುಚ್ಚಿದ್ಕೊಂಡು ಹಿಂಗಂದ್ರೆ ಸಾಕು ಅಷ್ಟೇನ, ಕೈ ಹಿಂಗಂದ್ರೆ ಸಾಕು ಅಷ್ಟೇ, ಏನು ಆಕ್ಷನ್ನೇ ಮಾಡ್ತಿರಲ್ಲ, ಉಸ್ರೊಂದು ಆಡ್ತಿದ್ರು ಅಷ್ಟೇ. ಅದು ಯಾವಾಗ ಹೋಗುತ್ತೆ ಅಂತ ಗೊತ್ತಿರಲ್ಲ ನಮಗೆ. ಈಗ ನಿಮ್ಮೂರಿಗೆ ದೇವ್ರು ಬರುತ್ತಲ್ಲ, ಬಂದಿತ್ತ ದೇವ್ರು ಯಾರು ಗೊತ್ತಾ? ಅಲ್ಲಿ ಕೂತಿದ್ದಂಡೆ ಕಡೆಗೆ ಅಲ್ಲಿ ಉತ್ಸವ ಮೂರ್ತಿ ಕೂತಿಲ್ಲ, ಅದೇ ಉತ್ಸವ ಮೂರ್ತಿ. ಅದನ್ನೇ 8 ವರ್ಷದ ಕುಣಿಯೋದು ನಾನು. ಅವಲೇ ಕರೆಂಟ್ ಕೊಡ್ತೀವಿ ಅನ್ನೋದು, ಕಲ್ಲ ಹೊಡಿತೀವಿ ಅನ್ನೋದು. ಹಿಂದೂ ಆಂಧ್ರ ಕಲ್ಲ ಹೊಡ್ತಾರೆ ನನಗೆ. ಇಲ್ಲಿ ಮಾಲ್ಗಡೆ ಕರೆಂಟ್ ಕೊಟ್ಬಿಡ್ತಾರೆ ದೇವ್ರ ಕಂಡಾಗ. ಇವತ್ತು ವಂಶಂಶನ ಇಲ್ಲ ಅವ್ರದ್ದು. ಅದು 8 ವರ್ಷ ಹೊತ್ಕೊಂಡು ಕುಣಿದ್ಮೇಲೆ ನಂಗೆ ದೇವ್ರು ಸಿಕ್ಕೋದಿಲ್ಲ. ಇದೆ ಅದೇ ಮನೆ. ಇಲ್ಲಿ ದೇವಸ್ಥಾನ ಇದು, ಇಲ್ಲಿ ಕುಂಡಿಸಿದ್ದೀನಿ. ಈ ದೇವಸ್ಥಾನ ಮ್ಯಾಲೆ ಕುಂಡಿಸ್ಬೇಕು ಕುಂಟಿದ್ದೀನಿ. ಯಾಕಂದ್ರೆ ದೇವ್ರ ಜನ ನಿಮ್ಮಂಥವ್ರು ಇಂಥವ್ರು ಬಂದು ಇವ್ರನ್ನೆಲ್ಲ ಬೈಯಲ್ಲ ನಾನು. ಇವ್ರು ಬರ್ತಾರೆ, ಅವ್ರು ಕೆಲಸ ಮಾಡ್ಕೊಂಡು ಅವ್ರು ವಂಶ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕೇಳಿದ್ರೆ ಬೆಳಗ್ಗೆನೇ ಕೇಳಿದ್ದೇನೆ, ಬೆಳಗ್ಗೆನೋ ಬಂದು ಲೇಟ್ ಆಗುತ್ತಾ ಅಂತ ಒಪ್ಪು ಕೇಳ್ತಾನೆ. ಅಲ್ಲಿ ಬಂದು ನಮಗೆ ಟೈಮ್ ಕೊಡಲ್ಲ, ಒಂದು ಊರಿಗೆ ಬಂದು ಇದು ಒಬ್ಬ ಅಂತಾನೆ. ದೇವಸ್ಥಾನಕ್ಕೆ ಭಕ್ತರು ಬಂದ್ರೆ ನೋಡೋಕೆ ಚಂದ. ಭಕ್ತರು ಕಮ್ಮಿ, ಈಗ ಭಕ್ಸಕ ಜಾಸ್ತಿ, ಬಗ್ ನೋಡೋದು ಜಾಸ್ತಿ. ಅಲ್ಲಿ ಬಂದು ಬಗ್ ನೋಡ್ತಾರೆ, ಏನಿದೆ, ಅಲ್ಲೇನು ಇಕ್ಕಿದ್ದಾರೆ, ಇಲ್ಲೇನು ಇಕ್ಕಿದ್ದಾರೆ, ಲೇಟ್ ಆಗುತ್ತಾ ನೋಡಿ. ಒಂದು ಸೊಳ್ಳೆ ಇದುವರೆಗೂ ಯಾರಿಗೆ ಕಡಿದಿಲ್ಲ. ಒಂದಲ್ಲಿ ರಕ್ತ ನಾಯಿನಾಗ ₹1 ನಾನು ಇವತ್ತಿನವರೆಗೂ ಯಾವನ್ನೂ ಕಡಿಲ್ಲ. ಒಂದು ಟೋಲಗೂ ಫ್ರೀ ಹೋಗಲ್ಲ ನಾನು. AB ಕ್ರಾಸ್ ಗೊತ್ತಾ, ಅಲ್ಲೇ ಪಕ್ಕದ ಪೂಜಾರ ಮಗಳನ್ನೇ ಮದುವೆ ಇರೋದು ನಾನು. ಒಂದೇ ಒಂದು ಟೋಲ ಫ್ರೀ ಹೋದಿಂದ ಹೇಳ್ತಾರೆ. ಒಂದು ಟೋಲಗೆ ವೈದ್ಯನಕ ಒಂದು ಟೋಲ ನಾನು ಫ್ರೀ ದೇವಸ್ಥಾನ. ₹1 ಟೀ ಯಾರ ಮನೇಲಿ ಒಂದು ₹2 ಟೀ ಫ್ರೀ ಕೊಡಿದೆ ದೇವಸ್ಥಾನಕ್ಕೆ. ದುಡಿಬೇಕು, ತಿನ್ನಬೇಕು, ದೇವರಿಗೆ ಶರಣ ಆಗಬೇಕು, ತಾಯಿ ತಂದೆ ಸಾಕಬೇಕು, ಕಂಡ ಮನೆ ಬಗ್ಗೆ ನೋಡೋದು ಬಿಡಬೇಕು, ಕಂಡ ಬಗ್ಗೆ ಮಾತಾಡ ಬಿಡಬೇಕು. ಸಾಲ ಮಾಡಬಾರ್ದು. ಅವ್ನು ಕೊಟ್ಟೇಶ್ವರ, ನಾನು ಶ್ರೀಮಂತ. ಯಾವ್ದ್ರ ಗೊತ್ತಾ? ಹೃದಯ ಶ್ರೀಮಂತ, ಆರೋಗ್ಯ ಶ್ರೀಮಂತ. ಅಪ್ಪ ನೋಡಿ 84 ವರ್ಷ, ಅಮ್ಮ ನೋಡಿ 72 ಎಲ್ಲ ಅಂತಂಗಳು ನೋಡಿ ಹೆಂಗೆ ದುಡಿಯನ್ಗೆ ನಿನ್ನಂತ ನೋಡಿ ತಂದೆಗೋಸ್ಕರ ನೀನು ಅಲ್ಲಿ ಬಂದು ಅನ್ನ ಹಾಕ್ತೀನಿ. ಅನ್ನ ಖುಷಿ ಆಯ್ತು ನನಗೆ. ಅಲ್ಲಿ ನೋಡಿದೆ ಎಲ್ಲ ಕೊಡು ಅಷ್ಟೇ. ಇಲ್ಲ ಬಂದೆ ನಾನು ಮನೆ ತಕ್ಕ ಹೋಗಿಲ್ಲ, ಬೆಂಗಳೂರಿಂದ ಆಸ್ಪತ್ರೆಯಿಂದ ಇಲ್ಲಿಗೆ ಬಂದಿತ್ತು ಡೈರೆಕ್ಟಾಗಿ. ಒಂದು ತುತ್ತು ಅನ್ನ ಕೊಡೋನು ಶ್ರೀಮಂತ ಅಂತ ನಾನು ನಂಬಿರೋದು. ನಾವು ದಾನಿಷ್ಠರಲ್ಲ, ಅಕ್ಕಿ ಕೊಡೋರು ಭಕ್ತರು, ಸೀರೆ ಕೊಡೋರು ಭಕ್ತರು. ನಾವು ತಿರುಗಿ ಕೊಡೋದೇನು ದೊಡ್ಡ ಸ್ಕೇಲ್ಲ. ಅದಕ್ಕೆ ನೋಡಿ ಹೇಳಿದ್ದು ಡಾಕ್ಟ್ರೇಟ್ ಬೇಡ ಅಂತ ಹೇಳಿದ್ದೆ. ಯಾಕಂದ್ರೆ ಡಾಕ್ಟ್ರೇಟ್ ಕೊಡೋಕೆ ಬಂದು 3 ಸರಿ ಕೇಳಿಲ್ಲ. ಯಾಕಂದ್ರೆ ಡಾಕ್ಟ್ರ್ ಹೆಸ್ಕೊಂಡ್ಬಿಟ್ರೆ ಡಾಕ್ಟರ್ ರಾಮಚಂದ್ರ ಅಂದರೆ ಬೆಲ್ಲಿಲ್ಲ. ಕಲ್ಲೂರೈ ಮಗ ಕೆ ರಾಮಚಂದ್ರ ಅಂದರೆ ಬೆಲೆ ನನಗೆ. ನಾನು ತುಂಬ ಹೆಮ್ಮೆ ಪಡ್ತೀನಿ. ಕೆ ರಾಮಚಂದ್ರ ಅಂದರೆ ಕಲ್ಲೂರೈ ಮಗ ರಾಮಚಂದ್ರ ಆಕೆ. ಈಗ ನಮ್ಮಪ್ಪ ₹2 ಕಾಯಿ ಸುಯ್ತಾ ಇದ್ದ, 1000 ಮನೆ ಬಂದಿದ್ದ. ನಮ್ಮಮ್ಮ ರಾಗಿ ಬೀಸಿ ಕೂಲಿ ಮಾಡೋಳು. ₹13 ಬೆಂಡಿ ಸತ್ಯ ಹೋಗ್ತದೆ. ಎಮ್ಮಿಂದ ಹೇಳ್ಕೊಂತೀನಿ, ಮೆಟ್ಟೋದ್ರೆ ನಾಚಿಕೆ ಆಗಲ್ಲ. ಅದಕ್ಕಾಗ್ತಾನೆ ಯಾರ ಬಗ್ಗೆ ಯಾರು ಮಾತಾಡಿದ್ರೆ ನಾಚಿಕೆ ಆಗುತ್ತೆ. ಸಾಲ ಮಾಡಿ ಮನೆ ಕೂಡ ನಾಚಿಕೆ ಆಗುತ್ತೆ. ಬೆಳಗಿಂದ ಏನು ಜನ ಗೊತ್ತಾ, ಸಾಲ ಮಾಡಿದ್ವಿ, ಮನೆ ಅರ್ಧ ಬರೋದು, ಮಿಕ್ಕಿದ ಮನೆ ಕಟ್ತಾ ಇಲ್ಲ. ಮಗ ಕೆಲ್ಸಕ್ಕೆ ಹೋಗಲ್ಲ, ಮಗ ಎಣ್ಣೆ ಹೊಡಿತಾನೆ. ಫಸ್ಟ್ ಹೋಗಲ್ಲ, ಫಸ್ಟ್ ಸರಿ ಇಲ್ಲ, ಮಗು ಹೊಳುತ್ತೆ ಅಂತ ಬರೀ ಇವೇ ಬರೋದು. ಅರ್ಧ ಮನೆ ಕಟ್ಟೀವಿ ಅಂತಾರೆ. 6 ಅಡಿ 3 ಅಡಿ ಗುಂಡಿ ಉಣಕ್ಕೆ ಜಾಗ ಎಲ್ಲ ಕೊಡ್ತಾವ್ರಿ ಜನ. ದೊಡ್ಡ ಕಾರ ಬಂದು ಶ್ರೀಮಂತ ಅಂತ ತಿಳ್ಕೊಂಡ್ಬಿಟ್ಟಿದಾರಲ್ಲ. ನೀನು ಶ್ರೀಮಂತ. ಸರಿ ಕ್ಲಾಪ್ಸ್ ಹಾಕಿ ಊಟ ಕೊಡ್ತೇನೆ ಪುಣ್ಯ. ನನಗೆ ಗ್ಯಾಸ್ ಇರಲಿಲ್ಲ, ಭಾಳ ಬೇಜಾರಾಯಿತು. ಹೆಂಗಪ್ಪ ಗ್ಯಾಸ್ ಅಡುಗೆ ನಮಗೆ ಉಣ್ಣಕ್ಕಿರಲಿಲ್ಲ. ಇವತ್ತು ನಾವು 40 ಜನ ಇಲ್ಲ ಸೇರಿ, ನಾವು 18 ಜನ 40 ಜನ. ಇವತ್ತು ಫ್ಯಾಕ್ಟ್ರಿ ಕಳಕಿಲ್ಲ ಸರಿ ಒಂದು 50 ಜನಕ್ಕೆ ಅಡುಗೆ ಮಾಡೋಷ್ಟು ಗ್ಯಾಸೇ ಇಲ್ಲ. ಇವಾಗ ತುತ್ತು ಕೆಳಗೆ ಬತ್ತಲ್ಲ ನಾಚಿರ್ತಿದ್ದೆ. ಊಟ ಕೊಡೋಕ್ಕೆ ಗ್ಯಾಸ್ ಕೊಡ್ತಾಯಿಲ್ಲ. ಯಾಕಂದರೆ ಭರವಸೆ ಕೊಡೋರು ಭಾಳ, ಕೆಲಸ ಮಾಡೋರು ಕಮ್ಮಿ. ಭರವಸೆ ನಾನು ಕೊಡ್ತೀನಿ, ಗೆದ್ದುಬಿಟ್ರೆ ಹಂಗೆ ಮಾಡ್ತೀನಿ, ಸೋತು ಹಿಂಗೆ ಮಾಡ್ತೀನಿ ಅಂತ. ಅದಕ್ಕೆ ಭರವಸೆ ಕೊಡೋಕ್ಕಿಂತ ನಿಮ್ಮಂಥವ್ರು ಭಾಳ ನಂಬ್ತೀನಿ ನಾನು. ಅಲ್ವಾ ಖುಷಿ ಆಗುತ್ತಲ್ವ? ಅನ್ನ ಕೊಡು, ನಾಲ್ಕು ಅನ್ನ ಕೊಡು. ಖುಷಿ. ಈಗ ನಿಮ್ಮ ತಂದೆನ ಬಂದು ನೋಡ್ತೀನಿ ನಾನೇ. ಆಮೇಲೆ ನಿಮ್ಮ ತಾಯಿ ಬಂದಿರಾ? ಆಯಮ್ಮ ಚೆನ್ನಾಗಿದ್ದೀರಾ? ಸೀರೆ ಕೂಡ ಬೇಡ ಬಾ.
ಕುಟುಂಬ ಸಮೇತ ಬಂದುಬಿಟ್ಟಿದ್ವಿ. ಯಾರು ಬಂದಿರಾ? ನಮ್ಮ ಹೆಂಗಸರು, ಈಗ ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ ಅಪ್ಪಾಜಿ, ನಮ್ಮ ಅತ್ತೆ ಎಲ್ಲ ಬಂದಿದ್ವಿ. ಅಕ್ಕ ತಂಗಿಯರು ಎಲ್ಲ ಬಂದಿರಾ? ಜಗಳ ಆಡ್ತೀರಾ? ಕೇಸ್ ಹಾಕಿದ್ದೀರಾ? ಇಲ್ಲ, ಅಕ್ಕ ತಂಗಿಯರು ಕೇಸ್ ಹಾಕಬೇಕು. ಸಿಗೋದಿಲ್ಲ, ಕುಡಿಯೋ ನೀರು ಸಿಗಲ್ಲ, ತಿನ್ನಾನ ಸಿಗಲ್ಲ, ಟೈಮ್ ಸಿಗಲ್ಲ. ಈಗ ಡಿಗ್ರಿ ನಾನು ಓದಿಲ್ಲ, ಹೆಚ್ಚು ಓದಿಲ್ಲ, ಓದಕ್ಕೆ ಬರಲ್ಲ, ನನಗೆ ಬರೆಯಕ್ಕೆ ಬರಲ್ಲ. ಬಟ್ ನಾನು ಜೀವನ ಅಂದ್ರೆ ಏನು, ನಮ್ಮ ಅಪ್ಪ ಅಮ್ಮ ಕಳ್ಸ್ಯಾರೆ, ಹೆಂಗಿರ್ಬೇಕು ಅಂತ ಜನ ಕಳ್ಸ್ಯಾರೆ. ಹೇಳ್ತಾರ್ತೀನಿ ನೋಡಿ, ನಾನು 6 ಗಂಟೆ ಮೇಲಿದ್ರೆ ಲೇಟ್ ಆಗುತ್ತಾ ಅಂತ ನಮ್ಮನ್ನು ಡ್ರಾಪ್ ಮಾಡಿ ಅಂತಾರೆ. ಬೆಳಿಗ್ಗೆ ಜಲ್ದಿ ಬಾಗಿಲು ತೆಗೆದ್ರೆ ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾರೆ. ದೇವ್ರನ್ನ ಕೇಳಿ ಎಷ್ಟೊತ್ತಾಗುತ್ತೆ ಬಾಗಿಲು ತೆಗೆಯೋದು ಅಂತ. ಇವತ್ತು ಬೆಳಿಗ್ಗೆ ಅವ್ರು ಕೇಳ್ತಿದ್ದ, ಇನ್ನು ಲೇಟಾ ಅಂತ. ಪೂಜೆ ಮಾಡ್ತಾರೆ ಎಲ್ಲ ಲೇಟ, ಇನ್ನೂ ಒಂಚೂರು ಒಂದು ಅರ್ಜೆಂಟು, ಹಂಗೆ ಹೆಂಗೆ ತೋರಿಸ್ಬಿಡಿ ದೇವ್ರನ್ನ ಅಂತಾನೆ. ಅರ್ಜೆಂಟು ಅಂತಾರೆ. ಆಮೇಲೆ ಅಲ್ಲಿ ಕಾಯ್ತಾರೆ, ಇಲ್ಲಿ ಕಾಯೋದಿಲ್ಲ. ಯಾರು ಬುಲೆರೋ, ನೀವು ಯಾರು ಬಂತು? ಬುಲೆರೋ ಯಾರು ಬಂದು ಗಾಡಿ ಬಂದಿದ್ದು? ಹೋದ್ರೆ ಅವರು ಬುಲೆರೋ ಗಾಡಿ ಬಂತು, ಆಯ್ತಾ? ಗಾಡಿ ಚೆನ್ನಾಗಿದೆ ಕಲ್ಲ ಅಂತ. ನಂದು 800 ಓಮಿನಿ ಇದೊಂದು ಗಾಡಿ ತಂದಮ್ಮ ಅಂತ. ನಮ್ಮ ಮಕ್ಕಳೆಲ್ಲ 14 ವರ್ಷ ಗಾಡಿ ಓಡಿಸ್ತಾನೊಬ್ಬ. ಇನ್ನೊಬ್ಬಲ್ಲಿ ನಮ್ಮ ಮಗ ಚಿಕ್ಕನಲ್ಲೇ, ಏನಪ್ಪಜಿ ಬರೀ ಹಳೆ ಕಾರ್ ಇದೆಯಾ, ನೀನೇನಪ್ಪಜಿ ನನ್ನ ಕಾರ್ ಇಲ್ವಾ ಅಂತಾನೆ. ಕನ್ನಡ ಮೀಡಿಯಮ್ ಸ್ಕೂಲಲ್ಲಿ ಓದ್ತಿರೋದು ನಮ್ಮ ಮಕ್ಕಳು, ಗೊತ್ತಾಯ್ತಾ? ಸಗಣಿ ಬರ್ತಾರೆ. ನಿಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಎದಿತಾರೆ ಬಂದು. ಹಾಂ ಅಮ್ಮ, ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಡಿಪೆಂಡ್ ಅಲ್ಲಮ್ಮ. ಇಂಗ್ಲೀಷ್ ಮೀಡಿಯಮ್ ಓದೋ ಮಕ್ಕಳು ಒಳ್ಳೆ ಸಂಸ್ಕಾರ ಕಲಿಸೋರಿದ್ದಾರೆ. ಶಾಲೆಗಳಿಗೆ ಸಂಸ್ಕಾರ ಕಲಿಸಬೇಕು. ನಿಮಗೆಲ್ಲ ಹೆಂಗೆ ಗೊತ್ತಾ, ಗೌರ್ಮೆಂಟ್ ಸ್ಕೂಲಿಗೆ ಓದಿದ್ರೆ ನಾಚಿಕೆ ಆಗ್ತದೆ ನಿಮಗೆಲ್ಲ. ಗೌರ್ಮೆಂಟ್ ಅಳಮೆ ಬೇಕು ಮಾತ್ರ. ಆಮೇಲೆ ಒಳ್ಳೆ ಅಳಮೆ ಬೇಕು. ಆಮೇಲೆ ಏನಾಗ್ಬಿಡುತ್ತೆ, ಮಕ್ಕಳು ಚೆನ್ನಾಗಿ ಓದಿದ್ರೆ, ಏನೋ ಸ್ಟ್ಯಾಂಡರ್ಡ್ ಸ್ಕೂಲಿಗೆ ಓದಿದ್ರೆ ಒಳ್ಳೆ ಮಕ್ಕಳು ಆಗ್ತಾರೆ ಅಂತ ನೀವೆಲ್ಲ ಹುಚ್ಚಿರ್ಕೊಂಡ್ಬಿಟ್ಟಿದ್ದೀರಿ ಈಗೆಲ್ಲ. ಜಾಸ್ತಿ ಎದೆ ಓದಿದ್ದಾರೆ ನಿಮ್ಮರೇ. ನಾನು ಓದೇ ಇಲ್ಲ ತಂಗಿ, ನಂಗೆ ಗೊತ್ತು ಜೀವನ ಅಂದರೆ ಏನು ಅಂತ. ಲೇಟ್ ಆಗ್ತೀನಿ ಲೈವಲ್ಲಿ ನಾನು ಟೆಂಪ ಫ್ರೀ ಬಿಟ್ಟಿದ್ದೆ. ಒಬ್ಬರು ಬಂದು ಟೆಂಪ ಲೇಟ್ ಆಗುತ್ತಾ, ಟ್ರೈನ್ ಹೋಗುತ್ತೆ, ಡ್ರಾಪ್ ಫ್ರೀ ಇಲ್ಲಿ ಬಿಡೋದು, ಸುಮ್ಮನೆ ಬಿಡೋದು, ಫ್ರೀ ಬಿಡೋದಲ್ಲ. ಇವರು ಒಬ್ಬರು ಡ್ರಾಪ್ ಮಾಡಿ ಜಗಳ ಆಡೋರು. ನಿಲ್ಲಿಸ್ಬಿಟ್ಟೆ, ಸೀಟ್ ಕೊಡಿಸ್ತಿದ್ದೆ, ಮೋರ್ಡ್ ಹಾಕ್ಕೊಟ್ಟಿದ್ರು. ಒಬ್ಳು ಯಾರೋ ಹೋಗಿ ಡುಬ್ಲೆಸ್ ಮನೆ ನಮ್ಮದು, ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ ಅಂದರು. ಅವಾಗ ನಿಲ್ಲಿಸ್ಬಿಟ್ಟೆ. ಬಸ್ ಚಾರ್ಜ್ 2,000 ಕೊಟ್ಟರೆ ಯಾವನಾಗ ಹತ್ತೋರ್ದ 5,000 ಕೊಡು, 5,000 ಕೊಡು ಅಂತಾರೆ. 2 ಕೊಟ್ಟೆ. ಈಗ ಇಲ್ಲಿ ಒಳಗೆ ಬಿಡೋದೇ ಇಲ್ಲ ಯಾರು. ಯಾಕಂದ್ರೆ ಅಂಥ ಪುಣ್ಯ ಅಂತ ಬರೋದು ಅಪರೂಪ. ಅಲ್ಲಿ ಪುಣ್ಯ ಸ್ಥಳ ನೋಡೋಕ್ಕೆ ಯಾರು, ಸಣ್ಣ ಗುಂಡಿ ಇದೆ, ಗುಂಡೊಳಗೆ ದೇವ್ರು ಸಿಕ್ಕಿರೋದು, ಅದು ನೋಡಬೇಕು ಅಂತ ಯಾರು ಕೇಳಲ್ಲ. ಸಿಂಪಲ್ ಆಗಿ ಒಂದೇ ಕಡೆ ಇಲ್ಲಿ ಬಂದು ಕಿಸ್ ಹೊಡಿತಾರೆ. 16 ವರ್ಷ ನಿಂತು ಬರೋ ನೀರು ಬರ್ತಾವೆ. ಅದೇ ಅಷ್ಟೇ ದೇವ್ರಿಗೆ ಟರ್ನ್ ಆಗೋದು. ಅಲ್ಲಿ ಹಂಗೆ ಮಕ್ಕಳು ವಿಗ್ರಹ ಥರ ನಂಗೆ ಎಲ್ಲ ಇಲ್ಲಿ ಬಂದು ದೇವ್ರಿಗೆ ಕಿಸ್ ಹೊಡಿತಾರೆ. ಈಗ ಬಂದೀನಿ ಅಂತ ಅಲ್ಲೋಗಿ ಬಾ ಬಾ ಅಂತಾರೆ. ಅಲ್ಲಿ ದೇವ್ರು ಬಾ ಅಂದು ಅಲ್ಲಿ ಬಂದು ಕೇಳ್ತಾರೆ ಅಂತ ಅಮ್ಮಂದ್ರನ್ನ, ಆಮೇಲೆ ಕೆಲಸ ಬರ್ತಾರ ಅಂತ. ನಾಚಿಕೆ ಸಂಗತಿ ಹೆಂಗೆ ಗೊತ್ತಲ್ಲ, ಹುಗಿಯರು ಜಾತಿ ಮರೆ ಒಡೆಸಿ ನೋಡಿ. ಡೈಪರ್ಸ್ ಹೋಗ್ತಾರೆ, ಪೇಪರ್ ಹೋಗ್ತಾರೆ. ಯಾರು ಬೇಡ, ಹಬ್ಬದ ದಿವಸ ಫ್ರೀಯಾಗಿ ಬಾಗಿಲು ತೆಗೆದ್ಬಿಟ್ಟಿದ್ದೀವಿ. ಲೆಟ್ರಿಗೆ ಕೊಡೋ ಬಂದಾರೆ ಇವನು, ನಮ್ಮ ಇವನು ಆಂಧ್ರ. ಅಲ್ಲಿ ಕೂತಿಯಾರಂತೆ ಮಗು, ಏನಂದ್ರೆ ಲೆಟ್ರಿನ್ ಕರ್ಕೊಂಡು ಮಗು ಲೆಟ್ರಿಂಗ್ ಓದ್ತೆ ಕರ್ಕೊಂಡು ಹೋಗ್ಬ ಅಂತಾರೆ. ಇವು ಮಕ್ಕಳು ನಾವು ಲೆಟ್ರಿಂಗ್ ಕರ್ಕೊಂಡು ಹೋಗ್ಬೇಕು. ಜನಸೇವೆ ಮಾಡಿ ಜನಾರ್ದನ ಕೆತ್ತನಂತೆ. ಹಂಗೆ ಜನಸೇವೆ ಮಾಡಿ ಅವನು ಉದ್ದಾರ ಆಗಿಲ್ಲ. ಉದ್ದಾರ ಯಾರ ಜನಸೇವೆ ಮಾಡೋಂಗೆ ಅವನು ಗೌರವ ಕೊಡೋದಿಲ್ಲ. ಕೊಡ್ತಾರಲ್ಲ, ಮೋಸ ಮಾಡಿ ಸುಳ್ಳು ಹೇಳಿ ನಾವು 4 ಮನೆ ಹೊಡೆದು ಸುಮ್ಮನೆ ಬಿಲ್ಡಪ್ ಹೊಡೆದು ಹಿಂಗೆ ಅಂದುಬಿಟ್ರೆ, ಯಾವುದೋ ಒಂದು ಶೋ, ಯಾವ್ದಾರು ಒಂದು ರಿಯಾಲಿಟಿ ಶೋ ಹೋಗ್ಬಿಟ್ರೆ ಅವನು ಹೀರೋ. ದೆಸೆಕಾಯನ್ 0, KV ಕೆಲಸ ಮಾಡೋಣ 0, ಮುನ್ಸಿಪಾಲ್ಟಿ ಕಸ ಎತ್ತರು 0, ಡ್ರೈವರ್ 0. ಒಂದು ಜೀವ ಮೇಲೆ ಆಸೆ ಬಿಟ್ಟು ಅವ್ನು ಹೊಡೆದು ಬ್ರೇಕ್ ಹೊಡೆದು ಸತ್ತೋಗ್ತಾನೆ. ಅವರಿಗೆಲ್ಲ ಲೆಕ್ಕಿಲ್ಲ ಈಗ. ಇನ್ನೇನು ಸರಿ ಕೊಡಪ್ಪ. ನಾನು ನನಗೆ ಇವತ್ತಿನವರೆಗೂ ಯಾರು ಬಂದು ಒಳ್ಳೆ ಕೆಲಸ ಮಾಡ್ತೀಯ ಅಂತ ಹೇಳಿದ್ರು ನನ್ನ ಜೀವನದಲ್ಲಿ ಒಬ್ಬರೇ. ನಂಜನಗೂಡಿಂದ ಮಿಲಿಟರಿ ಒಬ್ಬರು, ಟೀಚರ್ ಒಬ್ಬರು. ಅದು ಬಿಟ್ಟು ನಿಮ್ಮಂಥ ಮಗು ಹುಟ್ಟಬೇಕು ನನಗೆ ಅಂತ ಕೇಳಿ ಡಾಕ್ಟ್ರು, ಹಾಸನ ಡಾಕ್ಟ್ರು. ಇನ್ನು ಚಿತ್ರದುರ್ಗದಿಂದ ಒಂದು ಗಂಡೆ ಹೆಂಡತಿ ಬಂದು ಮಳೆ ಬರಲಿ ಎಲ್ಲ ಕಡೆ ಅಂತ ಕೇಳಿ, ಅದು ಬಿಟ್ಟರೆ ಇನ್ನೆಲ್ಲ ಕೇಳೋದು ಒಂದೇ. ಎಷ್ಟು ದಿನಕ್ಕೆ ಮಕ್ಕಳಾಗ್ತವೆ? ಮಗಳು ಬರಲ್ಲ. ಪ್ರೈಮರಿ ದೇವ್ರು ನಂಬಲ್ಲ. ಎಷ್ಟು ದಿನಕ್ಕೆ ಮದುವೆ ಆಗುತ್ತೆ ಮಗ ದೇವ್ರು ನಂಬಲ್ಲ. ಇವು ನಮ್ಮ ಸಂಸ್ಕೃತಿ ಹಿಂಗೆ ಬೆಳೀತಾ ಇದೆ. ನಂಗೆ ಗೊತ್ತಿರೋ ಯಾವ ಶಾಲೆಯಲ್ಲೂ ಇದು ಎಲ್ಲೂ ಮಾಧ್ಯಮಗಳಲ್ಲಿ ಯಾವುದೋ ಫಂಕ್ಷನಲ್ಲಿ ಎಲ್ಲೂ ಈಗ ಅಪ್ಪ ಅಮ್ಮನ ಸಾಕ್ರಿ ಅಂತ ಹೇಳಿದ್ದು ನಾನು ಕೇಳೇ ಇಲ್ಲ. ಯಾವ ಸಬ್ಜೆಕ್ಟಲ್ಲೂ ಇಲ್ಲ ಅಪ್ಪ ಅಮ್ಮನ ಸಾಕ್ರಿ ಅಂತ. ಇದೆಯಾ? ಎಲ್ಲ ಸಬ್ಜೆಕ್ಟ್ ಇರೋದು ಒಂದೇ. ಇಂಜಿನಿಯರ್ ಆಗ್ರಿ, ಸಾವುಕಾರಾಗ್ರಿ, ಬಡವರಾಗ್ರಿ, ಅಪ್ಪ ಅಮ್ಮನ ಓದಿರಿ. ಆಸ್ತಿ ಮಾರಿ ಹುಡೋಗೋದು, ಆಸ್ತಿ ಮಾರೋದು, ಅಪ್ಪ ಅಮ್ಮನ ಮಕ್ಕಳು ಸಿಟಿ ಹೋಗೋದು, ಆ ಕಡೆ ಒತ್ತ ಸಿಗರಿ ಬರೋದು. ನಿನ್ನ ಮಾಂಗಲ್ಯ ಭಾಗ್ಯ ಚೆನ್ನಾಗಿದೆ. ನಿಮ್ಮ ಹೆಂಡತಿ ಯಾರು? ಒಬ್ಬರು ಹೆಂಡತಿ ಅಕ್ಕ ಅಷ್ಟೇ ಬಂದ್ರೆ ಅಕ್ಕಾರು ನಂಗೆ ಕೊಡಪ್ಪ ಓಲಿ ಅಕ್ಕ ಒಂದು ಅತ್ತೆ ಕಾತ್ರಕಾಳಿಂದ ಬಂದು ಚಿಕ್ಕನಹಳ್ಳಿ ತಾಲೂಕು. ಒಳಗಡೆ ಇರೋನು ಅವ್ರನ್ನ ಗೊತ್ತಾ? ಬಸ್ಗೆ ಇರ್ತಾನೆ ಹೆಸರು ಕುಪ್ಪೂರನು, ಚಿಕ್ಕನಹಳ್ಳಿ ಹತ್ರ. ನಮ್ಮೂರು ತಾರೀಕಟ್ಟೆ, ನಾವು ಓದಿ ಬೆಳಗುಲಲ್ಲಿ ರಂಗನಾಥಸ್ವಾಮಿ ಬೆಟ್ಟ, ತಾರೀಕಟ್ಟೆಲ್ಲ ಬೆಳಗುಲೆಲ್ಲ ಮಧ್ಯೆ ರಂಗಸ್ವಾಮಿ ಬೆಟ್ಟ ಇತ್ತು. ಬೆಟ್ಟ ತಪ್ಪಲ್ಲಿ ಭೂತಪ್ಪನ ಗುಡಿ, ಅದೇ ನಮ್ಮ ಮನೆ.
ನಿಂಗೊಂದು ನಿಮ್ಮ ತಾಯಿ ಯಾರು ಇನ್ನೊಂದು ಸೀರೆ ಕೂಡ ಪಕ್ಕ ಹೋಗಲಿ ಅನ್ನ ಮಹಾಜನಗಳೇ ಯಾವ್ದಾರ ಮನೆ ಬಗ್ಗೆ ನೋಡೋದು ಯಾವ್ದಾರ ದೇವಸ್ಥಾನ ಬಗ್ಗೆ ನೋಡೋದು ಬಿಡಿ. ಈಗ ಜನಗಳೆಲ್ಲ ಭಾಳ ಬೇಜಾರಾಡ್ತಾರೆ, ನಾನೇ ಬೇಜಾರಾಗಿದ್ದೀನಿ ನಿಮ್ಮನ್ನು ಸೇವೆ ಮಾಡಿ ಯಾವನಿಗೆ ಬೇಕು ಈ ಸೇವೆ. ಒಂದರೆಲ್ಲ ಕೇಳೋದು ಒಂದೇ ಕೆಲಸ ಗೊತ್ತಿರೋ ಅಂತ ಕಲ್ಲೆತ್ತಿದ್ದೀನಿ. ಬೆಳಗ್ಗೆ ನಾವೇ ಕಲ್ಲು ನಾವೇ ಹಾಕ್ತಿದ್ದೀವಿ, ಕಲ್ಲೆತ್ತಿದ್ದೀವಿ. ಲೋಕಾಯುಕ್ತರು ಬಂದೆ ಅಲ್ಲ ಒಬ್ಬಳಮ್ಮ ನೀವು ಯಾವಾಗ ಫ್ರೀ ಆಗೋದು ಅಂತ ಕೇಳ್ತಾಳೆ ನನ್ನೇ ಬೆಳಿಗ್ಗೆ ಬಂದು. ಯಾಕಮ್ಮ ಅಂದು ಫ್ರೀ ಮಾಡ್ಕೊಳ್ಳಿ ಅಲ್ಲಿಂದ ಬಂದೀವಿ ಅಂತ. ಫ್ರೀ ಮಾಡ್ಕೊಬೇಕಂದ ಅವ್ರಿಗೆಲ್ಲ ಫೋನ್ ನಂಬರ್ ಕೊಡಿ ಅಂತಾರೆ. ಯಾಕೆ ಅಂತ ಕೇಳಿದ್ರೆ ನಾನು ನಕ್ಕೊಡ್ತೀರಿ ನೀವೆಲ್ಲ ಏನು ಸ್ವಾಮಿ ಹಿಂಗೆ ಅಂತೀರಿ. ಯಾಕೆ ಅಂತ ಹೇಳಿ ಫ್ರೀ ಇದ್ದಾಗ ಒಂದು ಫೋನ್ ಹಾಕಿ ನನಗೆ ಬರ್ತೀವಿ ಅಂತಾರೆ. ಫ್ರೀ ಇದ್ದಾಗ ಒಂದು ಫೋನ್ ಹಾಕಿ ನಾವು ಕರಿಬೇಕಂತ ಅವ್ರನ್ನ. ಈಗ ಮಕ್ಕಳು ಮನೆಗೆ 14 ನಿಮಿಷಕ್ಕೆ ಫೋನ್ ಕೊಡಿಸ್ತೀರಿ, ಚೆನ್ನಾಗಿ ಎಣ್ಣೋಳು ಮಲಗಿರ್ತಾನೆ ಮಗ ಕುಡಿದು ತಿಂದು ಕರ್ಕೊಂಬರೋಕ್ಕಾಗಲೇ ಇಲ್ಲ. ಹಂಗಾಗಿ ನೀರು ಸಿಗುತ್ತೆ ಅಂತ ಹೇಳೋದು ನಾನು ಬಾಯಲ್ಲಿ ಆಡ್ಸಿದ್ದು ಅವಳು. ಅದು ಯಾವತ್ತೂ ನನ್ನ ಪ್ರಾಮುಖ್ಯತೆ ಇರೋದಿಲ್ಲ. ನಾನು ಯಾವತ್ತೂ ಸ್ವಾಮಿಯರ ಬೇಡ, ನಮ್ಮ ಸ್ವಾಮಿಯರ ಪಟ್ಟನೇ ಬೇಡ. ನಮ್ಮ ಪುಣ್ಯ ಏನು ಗೊತ್ತಾ, ತಿನ್ನಕ್ಕೆ ಅನ್ನ ಇರಲಿಲ್ಲ, ಹೊಡೆದು ಅನ್ನ ಕೊಡ್ತೀವಿ ನಿಮ್ಮಂತ ಬಂದು. ಆ ತಾಯಿ ಸೇವೆ ಮಾಡ್ತಿದ್ದೀವಿ, ನಮ್ಮ ಅಪ್ಪ ಅಮ್ಮ ಸಾಕೊಂಡಿದ್ದೀವಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಹೆಂಗೆ ಗೊತ್ತಾ, ಆರೋಗ್ಯ ಚೆನ್ನಾಗಿ ಕೊಟ್ಟದ್ದು ದೇವರು. ಅದಕ್ಕಿಂತ ಐಶ್ವರ್ಯ ಏನು ಬೇಡ. ದೊಡ್ಡ ಐಶ್ವರ್ಯ ಹೆಂಗೆ ಗೊತ್ತಾ, ಆರೋಗ್ಯ ಇರೋದು. ಕಾಲಿ ಬೀ ಹೇಳೋದು, ಕೈ ಬೀ ಹೇಳೋದು, ಮಂತ್ರ ಮಾಡೋದು ನನಗೆ ಗೊತ್ತಿರೋದನ್ನು. ನಾವು ಮಾಟ ಮಂತ್ರ ಮಾಡೋದಿಲ್ಲ. ಈ ಕಾಲಿ ಬೀ ಹೇಳೋದಿಲ್ಲ, ಈ ಪವಾಡ ಎಲ್ಲ ನಿಮ್ಮದು. ನೀನು ಸುಮ್ಕಿರಮ್ಮ, ನಿನ್ನ ಈಗ ಏನು ಹೇಳ್ತೇನೆ ನಾನು. ಈ ಕಾಲಿ ಬೀಳೋದು, ಕೈ ಬೀಳೋದು ಎಲ್ಲ ದೊಡ್ಡ ಬೆಳಕೆ ಬೇಡ ಅಂತ ಹೇಳ್ರಿ. ಕೂತ್ಕೊಳ್ರಿ. ಎಲ್ಲ ಮಾಡಬಾರ್ದು. ಕಾಲಿ ಬೀಳೋದು, ಕೈ ಬೀಳೋದು ಬೇಡ. ಹುಡುಗರು ಮಾಡಲಿ, ದೊಡ್ಡರು ಬೇಡ. ಮಾಡಿದೆ ಎಂತೆಂತ ಗಂಡಾಂತರ ಏನೋ ಎಷ್ಟೆಷ್ಟೋ ಕಷ್ಟ ಬಂದ್ರು ತಪ್ಕೊಂಡು ಇಟ್ಕೊಂತಾರ ನೋಡಿ, ಮಗು ಏನು ಆಗ್ಬಾರ್ದು ಅಂತ. ಆ ತರ ಮುಂದೆ ಒಂಚೂರು ಏನು ಆಗದೆ ಜೀವ ಕೊಟ್ಟಿದೆ ಅಮ್ಮ. 2-3 ವರ್ಷ ನಾನು ಯಾವ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ಅಮ್ಮನ್ನ ಫಸ್ಟ್ ಬೇಡ್ಕೊಳ್ಳೋದು. ಎಂತ ಗಟ್ಟಿ ಸ್ಥಾನದಲ್ಲಿ ಇದ್ರು, ಸುತ್ತಲೂ 1000 ಜನ ಇದ್ರು ಅಮ್ಮನ್ನ ನೆನ್ಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ಒಂದು ಚೂರು ಏನೂ ಇಲ್ಲ. ನಮ್ಮದವ್ರಿಗೆ ಅಕ್ಷಯ ಪಾತ್ರೆ ಅದು ಆಗೋಗಿದೆ ಸ್ವಾಮಿಗಳೇ, ನನಗೆ ಆಗೋಗಿದೆ. ಸುಮಾರು 1-1.5 ಕೋಟಿ ಜನ ಮೋಸ ಮಾಡಿ ಕೈ ಪಕ್ಕದಲ್ಲಿರೋರೆ ಚೂರಿ ಅದನ್ನು ಅವರೇ ಹಾಕೋದು, ಬೇರೆ ಹಾಕಲ್ಕಂತಮ್ಮ ಎಲ್ಲ ಫುಲ್ಲು ಪಕ್ಕ ಮಾರಿ ಗೊತ್ತಿರೋದು ಎಲ್ಲೆಲ್ಲಿ ಜಾಗ ಮಾಡಿದ್ದಾರೆ. ಬಿಸ್ನೆಸ್ ಒಂದು ಶುರು ಮಾಡಿದೆ.